ಸಾಂಪ್ರದಾಯಿಕ ರುಚಿ, ತುಪ್ಪದ ಸುವಾಸನೆ, ಬಾಯಲ್ಲಿ ಕರಗುವ ಮೃದುವಾದ ರವೆ ಉಂಡೆ ರೆಸಿಪಿಯನ್ನ ನೋಡೋಣ. ವೆಲ್ಕಮ್ ಟು ಶಾಲಿನೀಸ್ ಹೋಮ್ ಕಿಚನ್. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಬಿಸಿ ಮಾಡಿ. ರವೆ ಉಂಡೆಗೆ ತುಪ್ಪ ಹಾಕೋದ್ರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರೋದು. ನಂತರ ಅರ್ಧ ಕಪ್ ಗೋಡಂಬಿ ಹಾಕಿ ಗೋಲ್ಡನ್ ಬಣ್ಣ ಬರುವವರೆಗೆ ಹುರ್ಕೋಬೇಕು. ಗೋಡಂಬಿ ನಿಮಗೆ ಬೇಕಾದರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಅರ್ಧ ಕಪ್ ದ್ರಾಕ್ಷಿನ ಸೇರಿಸಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋದ್ರಿಂದ ರವೆ ಉಂಡೆಯ ಟೇಸ್ಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಈಗ ನಾನು ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಗೋಡಂಬಿನ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಇದರಿಂದ ಟೇಸ್ಟ್ ಹಾಳಾಗುತ್ತೆ. ನಂತರ ನಾನು ಅದೇ ಪಾತ್ರೆಗೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕೋತಿದ್ದೀನಿ. ಅದು ಬಿಸಿಯಾದ ನಂತರ 1 ಕಪ್ ರವೆನ ಸೇರಿಸ್ಕೊಂಡಿದ್ದೀನಿ. ರವೆನ ಹಾಕಿದ ತಕ್ಷಣ ಕಂಟಿನ್ಯೂಸ್ ಆಗಿ ಲೋ ಫ್ಲೇಮಲ್ಲಿ ತಿರುಕೋಬೇಕು. ಒಂದೇ ಕಡೆ ಹೆಚ್ಚು ಬಿಸಿಯಾಗ್ದಂಗೆ ರವೆನ ತಿರುಕೋತಾ ಇರಬೇಕು. ರವೆನ ನಿಧಾನವಾಗಿ ಹುರಿದಂತೆ ರವೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ರವೆಯಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ. ಜೊತೆಗೆ ರವೆಯ ಬಣ್ಣ ಬದಲಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದೇನೆಂದ್ರೆ, ರವೆ ಬೇಗ ಬಣ್ಣ ಬದಲಾಗ್ಲಿ ಅಂತ ಹೇಳಿ ನಾವು ಹೈ ಫ್ಲೇಮ್ನಲ್ಲಿ ಇಟ್ಟು ರವೆನ ಹುರಿಬಾರ್ದು. ಇದರಿಂದ ರವೆ ಹಾಳಾಗೋ ಚಾನ್ಸಸ್ ಇರುತ್ತೆ. 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಇದಕ್ಕೆ ಅರ್ಧ ಕಪ್ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಕೊಬ್ಬರಿ ಇಲ್ಲ ಅಂದರೆ ನೀವು ಬೇಕಾದರೆ ಕಾಯನ್ನು ಕೂಡ ಹಾಕೊಳ್ಬಹುದು. ಆದರೆ ಕಾಯಿಯಿಂದ ಮಾಡಿರೋ ಅಂಥ ರವೆ ಉಂಡೆನ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಕೊಬ್ಬರಿನ ಹಾಕಿ ಮಾಡೋ ರವೆ ಉಂಡೆನ ಜಾಸ್ತಿ ದಿನ ಇಟ್ಟು ತಿನ್ಬೋದು. ಹಾಗಾಗಿ ನಾನಿಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ. ಇದನ್ನು ಹುರಿದ ರವೆ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 4 ಏಲಕ್ಕಿ, ಅರ್ಧ ಕಪ್ ಸಕ್ಕರೆನ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನು ರವೆ ಮತ್ತು ಕೊಬ್ಬರಿನ ಹಾಕೊಂಡಿದ್ದಂಥ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಈಗಾಗಲೇ ಹುರಿದಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲನ್ನು ಹಾಕೋದಕ್ಕಿಂತ ಮುಂಚೆನೇ ರವೆ ಜೊತೆಗೆ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲನ್ನು ಹಾಕಿದ ನಂತರ ಹಾಲು ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಪ್ರೆಸ್ ಮಾಡೋ ಅವಶ್ಯಕತೆ ಏನಿಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಸಾಕು. ಈ ವಿಡಿಯೋಗೆ ನಾನು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಇಷ್ಟವಾದ ರೆಸಿಪಿಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆ ರೆಸಿಪಿಯನ್ನು ಮಾಡುವ ಪ್ರಯತ್ನ ಮಾಡ್ತೀನಿ. ಹಾಲು ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ಕಟ್ಕೋಬೇಕು. ಹಾಲನ್ನು ಕಡಿಮೆ ಹಾಕ್ಕೊಂಡ್ರೆ ಉಂಡೆ ಅಂಟೋದಿಲ್ಲ. ಮತ್ತು ಹಾಲನ್ನು ಜಾಸ್ತಿನೂ ಹಾಕೋಬಾರ್ದು, ಇದರಿಂದ ಉಂಡೆ ಕಟ್ಟಲಿಕ್ಕೇ ಆಗಲ್ಲ. ಅದರಿಂದ ಹಾಲನ್ನು ಸರಿಯಾದ ಅಳತೆಯಲ್ಲಿ ಹಾಕೋಬೇಕಾಗುತ್ತೆ. ಈ ರೀತಿ ರವೆ ಉಂಡೆಯನ್ನು ಮಾಡಿ ನೋಡಿ. ನಿಮ್ಮ ಮನೆಯ ಯಾವುದೇ ಫಂಕ್ಷನ್ಗಾದರೂ ಈ ಸ್ವೀಟ್ನೇ ಮಾಡಬೇಕಂತ ಇಷ್ಟಪಡ್ತೀರಾ? ರುಚಿಯಾದಂಥ ಮತ್ತು ಸಾಫ್ಟ್ ಆಗಿರೋಂಥ ರವೆ ಉಂಡೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.